ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕೆರಾ ಚಾನಲ್. ಪ್ರೀತಿಲಿರೋ ಎಲ್ಲರೂ ಕೂಡ ಸ್ವಲ್ಪ ಬ್ಲೈಂಡ್ ಆಗಿ ಯೋಚನೆ ಮಾಡೋದು ಕಾಮನ್ ಆಗಿರುತ್ತೆ. ಅವ್ರು ಮಾಡೋ ಸಣ್ಣ ಪುಟ್ಟ ತಪ್ಪುಗಳು ಕೂಡ ಇವರಿಗೆ ಏನು ಪರವಾಗಿಲ್ಲ ಅನ್ನೋ ಒಂದು ಭಾವನೆಗಳನ್ನು ಬರೆಸ್ತಾ ಇರುತ್ತೆ. ಆದರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದಾಗ ಅನಿಸುತ್ತೆ, ನೀವು ಇಷ್ಟಪಡುವಂಥ ಆ ವ್ಯಕ್ತಿ ನಿಮ್ಮ ಭವಿಷ್ಯಕ್ಕೆ ನಿಜವಾಗ್ಲೂ ಗ್ರೀನ್ ಫ್ಲಾಗ್ ಆಗ್ತಾರಾ, ಅಥವಾ ಏನಾದರೂ ಒಂದು ರೆಡ್ ಫ್ಲಾಗ್ ಆಗಿ ನಿಮಗೆ ಒಂದು ಅಪಾಯವನ್ನು ತರ್ತಾರಾ ಅನ್ನೋದು ಗೊತ್ತಾಗುತ್ತೆ. ಈ ದಿನದ ವಿಡಿಯೋದಲ್ಲಿ ನಿಮ್ಮ ಎಲ್ಲ ಒಂದು ಕನ್ಫ್ಯೂಷನ್ಸ್ ಏನಿದೆ ಅದಕ್ಕೆ ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಇದು ನಿಮ್ಮ ಪ್ರೀತಿಯ ಒಂದು ವ್ಯಕ್ತಿಯ ಅಸಲಿ ವ್ಯಕ್ತಿತ್ವ ಏನು ಅನ್ನೋದನ್ನು ತಿಳಿಯೋದಕ್ಕೆ ನಿಮಗೆ ಸಹಾಯವನ್ನು ಮಾಡುತ್ತೆ. ಆದರೆ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಮತ್ತು ಜನರಲ್ ರೀಡಿಂಗ್ ಆಗಿರುತ್ತೆ ಅನ್ನೋದು ನೆನಪಿರಲಿ. ನಿಮಗೆ ಪರ್ಸ್ನಲ್ ಆಗಿ ರೀಡಿಂಗ್ ಬೇಕು ಅನ್ನೋದಾದರೆ ಖಂಡಿತ ಸ್ಕ್ರೀನಲ್ಲಿ ಕಾಣ್ತಾ ಇರೋ ನಂಬರಲ್ಲಿ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು. ನೀವು ಈ ಒಂದು ವಿಡಿಯೋನ ಯಾವ ಸಮಯದಲ್ಲಿ ನೋಡಿದ್ರೂ ಕೂಡ ಆ ಸಮಯಕ್ಕೆ ಇದು ಅನ್ವಯ ಆಗುತ್ತೆ. ಹಾಗಾಗಿ ಇದು ಒಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಈಗ ನೀವು ಮಾಡಬೇಕಾಗಿರೋದಿಷ್ಟೇ, ಮನಸ್ಸನ್ನು ಶಾಂತವಾಗಿಟ್ಕೊಂಡು ನಿಮ್ಮ ಮುಂದೆ ಇರುವಂಥ ಒಂದು ಕಾರ್ಡ್ಗಳಲ್ಲಿ ಯಾವುದಾದ್ರೂ ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ. ಯೂನಿವರ್ಸ್ನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ಅಥವಾ ನಿಮ್ಮ ಇಷ್ಟ ದೈವ ಯಾವುದಿದೆ ಅದರಲ್ಲಿ ಕೂಡ ನೀವು ಪ್ರಾರ್ಥನೆಯನ್ನು ಮಾಡಿ ಆ ಒಂದು ವ್ಯಕ್ತಿಯನ್ನು ಮುಖವನ್ನು ನೆನಪು ಮಾಡಿಕೊಂಡು ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ಸೋಲ್ಮೇಟ್ ಕಾರ್ಡ್. ಮನಸ್ಸಿಗೆ ತುಂಬ ಸಂತೋಷ ಆಗ್ತಿದೆ ಅಂತ ಅನಿಸುತ್ತೆ. ಹಾಗಾದರೆ ನಿಮ್ಮ ಪ್ರಶ್ನೆಗೆ ಇಲ್ಲೇ ನೇರವಾಗಿ ಉತ್ತರ ಈಗಾಗಲೇ ಸಿಕ್ಕಿದೆ. ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದೀರಲ್ವ, ಅವರು ನಿಮ್ಮ ಪಾಲ್ಗೆ ಖಂಡಿತವಾಗ್ಲೂ ಒಂದು ಗ್ರೀನ್ ಫ್ಲಾಗ್ ಅನ್ನೋದ್ರಲ್ಲಿ ಸಂದೇಹನೇ ಇಲ್ಲ. ಏನಿದು ಸೋಲ್ಮೇಟ್ ಅಂದರೆ ಅಂತ ಅಂದ್ಕೊಳ್ತಾ ಇದ್ದೀರಾ? ಯೂನಿವರ್ಸ್ ಅಥವಾ ಒಂದು ದೈವಿಕ ಶಕ್ತಿ ನಿಮಗಾಗಿ ಇವರನ್ನು ಸೃಷ್ಟಿ ಮಾಡಿ ಕಳಿಸಿದೆ ಅಂತ ಅರ್ಥ. ಇವ್ರ ಜೊತೆ ನಿಮ್ಮ ಕನೆಕ್ಷನ್ ಹೇಗಿರುತ್ತೆ ಅಂದರೆ, ಒಂದು ಆತ್ಮದ ಮಟ್ಟದಲ್ಲಿ ಒಂದು ಸೋಲ್ ಲೆವೆಲ್ ಕನೆಕ್ಷನ್ ಅನ್ನೋದನ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಅಂದರೆ ಒಬ್ರಿಗಾಗಿಯೇ ಇನ್ನೊಬ್ಬರು ಹುಟ್ಟಿದ್ದಾರೆ ಅನ್ನೋ ರೀತಿ ಒಂದು ಕನೆಕ್ಷನಲ್ಲಿ ಕಾಣ್ತಾ ಇರುವಂಥದ್ದು. ನಿಮ್ಮಿಬ್ಬರ ಯೋಚನೆ ಆಗಿರ್ಬೋದು, ಆಲೋಚನೆಗಳು ತುಂಬಾ ಮ್ಯಾಚ್ ಆಗ್ತಾ ಇರುತ್ತೆ. ನೀವು ಮನಸ್ಸಿನಲ್ಲಿ ಅಂದ್ಕೊಂಡಿರೋದನ್ನ ನೀವು ಬಾಯಿ ಬಿಟ್ಟು ಹೇಳೋದೇ ಬೇಡ, ಅವ್ರು ಅರ್ಥ ಮಾಡ್ಕೊಳ್ತಾರೆ. ಆ ರೀತಿಯಾಗಿರುವಂಥ ಒಂದು ಕೆಮಿಸ್ಟ್ರಿ ಇಲ್ಲಿ ಕಾಣ್ತಾ ಇದೆ. ಆದರೆ ಇಲ್ಲೊಂದು ಮುಖ್ಯವಾದ ವಿಷಯ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸೋಲ್ಮೇಟ್ ಅಂದ ತಕ್ಷಣ ಜೀವನದಲ್ಲಿ ಯಾವುದೇ ಜಗಳ ಇರಲ್ಲ, ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಲ್ಲ ಅಂತ ಅಲ್ಲ. ಅವರಲ್ಲೂ ಕೆಲವೊಂದು ಸಣ್ಣ ಪುಟ್ಟ ಒಂದು ವೀಕ್ನೆಸ್ ಅನ್ನೋದು ಕಾಣುತ್ತೆ. ಆದರೆ ಈ ಒಂದು ವೀಕ್ನೆಸ್ ರೆಡ್ ಫ್ಲಾಗ್ ಅಂತೂ ಖಂಡಿತ ಅಲ್ಲ. ಅವರು ನಿಮ್ಮನ್ನು ತುಂಬ ರೆಸ್ಪೆಕ್ಟ್ ಮಾಡ್ತಾ ಇರ್ತಾರೆ, ನಿಮ್ಮ ಒಂದು ಗ್ರೋತನ್ನು ಅವರು ಸಪೋರ್ಟ್ ಮಾಡ್ತಾ ಇರ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ತುಂಬಾ ಒಂದು ಕೇರ್ ಮಾಡುವಂಥ ವ್ಯಕ್ತಿತ್ವ ಅವ್ರದ್ದಾಗಿರುತ್ತೆ. ಕಷ್ಟದ ಸಮಯದಲ್ಲಿ ನಿಮ್ಮ ಕೈ ಹಿಡಿದು ನಡೆಸುವಂಥ ಒಂದು ಎನರ್ಜಿ ಇವರಲ್ಲಿ ಕಾಣಬಹುದು. ನೀವು ಸಣ್ಣ ಪುಟ್ಟ ಕೋಪ, ಜಗಳ ಎಲ್ಲದೂ ಕೂಡ ಇದರಲ್ಲೂ ಕೂಡ ಇರುತ್ತೆ. ನಿಮ್ಮಿಬ್ಬರ ನಡುವೆ ಇರುವಂಥ ಈ ಒಂದು ಸೋಲ್ಮೇಟ್ ಬಾಂಡಿಂಗ್ ಇನ್ನೂ ಜಾಸ್ತಿ ಆಗಬೇಕು, ಪ್ರೀತಿ ಮತ್ತು ನಂಬಿಕೆ ಸದಾ ಹೀಗೆ ಇರಬೇಕು ಅನ್ನೋದು ನಿಮ್ಮ ಒಂದು ಉದ್ದೇಶ ಆಗಿದ್ದರೆ ನೀವು ಕೆಲವೊಂದು ಕ್ರಿಸ್ಟಲ್ಗಳನ್ನು ಉಪಯೋಗ ಮಾಡಬಹುದು. ರೋಸ್ ಕ್ವಾರ್ಟ್ಸ್ ಆಗಿರಬಹುದು. ಈ ಒಂದು ಕ್ರಿಸ್ಟಲನ್ನು ಹಾಕ್ಕೊಳ್ಳೋದಕ್ಕಿಂತ ಮೊದಲು ಒಂದು ಅಫರ್ಮೇಷನ್ ಏನಿದೆ, ನಿಮ್ಮ ಒಂದು ಪಾರ್ಟ್ನರ್ ಜೊತೆಗಿರೋ ಪ್ರೀತಿ ಸದಾ ಹೀಗೆ ಇರಲಿ ಒಂದು ಅಫರ್ಮೇಷನ್ ಮಾಡ್ತಾ ಇದನ್ನು ಹಾಕ್ಕೊಳ್ಳೋದ್ರಿಂದ ನಿಮ್ಮಿಬ್ಬರ ನಡುವೆ ಇರುವಂಥ ಒಂದು ಬಾಂಡಿಂಗ್ ಅನ್ನೋದು ಜಾಸ್ತಿ ಆಗುತ್ತೆ. ಯಾರಿಗೆಲ್ಲ ಈ ಒಂದು ಕ್ರಿಸ್ಟಲ್ಗಳು ಬೇಕಾಗಿದೆ, ಪ್ರತಿಯೊಂದು ಹೀಲಿಂಗ್ ಕ್ರಿಸ್ಟಲ್ ಆಗಿರ್ಬೋದು ಕೂಡ ನಮ್ಮಲ್ಲಿ ಅವೈಲಬಲ್ ಇದೆ. ಈ ಒಂದು ಸ್ಕ್ರೀನಲ್ಲಿ ಕಾಣ್ತಿರೋ ನಂಬರಲ್ಲಿ ನೀವು ಅದನ್ನು ಪರ್ಚೇಸ್ ಮಾಡಬಹುದು, ಅಥವಾ ನಮ್ಮದೇ ಒಂದು ವೆಬ್ಸೈಟ್ ಕೂಡ ಇದೆ. ಅದರ ಲಿಂಕನ್ನು ಕೂಡ ನೀವು ಇಲ್ಲಿ ಸ್ಕ್ರೀನಲ್ಲಿ ಕಾಣ್ತಿದ್ದೀರಾ, ಅದರಲ್ಲಿ ಕೂಡ ನೀವು ಅದನ್ನು ಪರ್ಚೇಸ್ ಮಾಡ್ಬೋದಾಗಿರುತ್ತೆ. ಯಾರೆಲ್ಲ ಎರಡನೇ ಕಾರ್ಡನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮ್ಮ ಒಂದು ಪ್ರೀತಿಯಾಗಿರುವಂಥ ವ್ಯಕ್ತಿ, ನಿಮ್ಮ ಕನೆಕ್ಷನ್ ತುಂಬಾ ಒಂದು ಇಂಟೆನ್ಸ್ ಆಗಿರೋದನ್ನು ನೋಡ್ತಾ ಇದ್ದೀವಿ. ನಿಮಗಾಗಿ ಬಂದಿರುವಂಥ ಕಾರ್ಡಲ್ಲಿ ಟ್ವಿನ್ ಫ್ಲೇಮ್ ಎನರ್ಜಿ ಅನ್ನೋದು, ಇದು ಮಾಮೂಲಿಯಾಗಿರುವಂತಹ ಒಂದು ಸಂಬಂಧ ಅಲ್ಲ, ಇದೊಂದು ಮಿರರ್ ಸೋಲ್ ಕನೆಕ್ಷನ್ ಅಂತಲೇ ಹೇಳ್ಬೋದು. ಅಂದರೆ ಆ ವ್ಯಕ್ತಿ ನಿಮ್ಮ ಒಂದು ಕನ್ನಡಿ ರೀತಿ ಇರ್ತಾರೆ. ಅಂದರೆ ನಿಮ್ಮ ಪಾಸಿಟಿವ್ ನೆಗೆಟಿವ್ ಗುಣಗಳು ಎರಡೂ ಕೂಡ ಅವರಲ್ಲಿ ನೀವು ನೋಡಬಹುದು. ಹಾಗಾದರೆ ಇವರು ರೆಡ್ ಫ್ಲಾಗಾ ಅಥವಾ ಗ್ರೀನ್ ಫ್ಲಾಗಾ ಅಂತ ಕೇಳಿದ್ರೆ ಇದೊಂದು ಮಿಕ್ಸ್ಡ್ ಸಿಗ್ನಲ್ ಕೂಡ ಅಂತ ಹೇಳ್ಬೋದು. ಅಂದರೆ ನಿಮ್ಮ ಆತ್ಮದ ಅತಿ ದೊಡ್ಡ ಬೆಳವಣಿಗೆಗೆ ಅವರು ಬಂದಿರುವಂಥದ್ದು. ದೈವಿಕವಾಗಿ ಇವರು ಒಂದು ದೊಡ್ಡ ಗ್ರೀನ್ ಫ್ಲಾಗ್ ಆಗಿರ್ತಾರೆ. ಅಂದರೆ ನಿಮ್ಮ ನಿಜವಾದ ಶಕ್ತಿನ, ನಿಮ್ಮ ಅಸಲಿ ಒಂದು ಪರ್ಸ್ನಾಲಿಟಿ ಏನಿದೆ ಅದನ್ನು ಹೊರಗಡೆ ತರೋದಕ್ಕೆ ಅಂತಲೇ ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಂದಿರುವಂಥದ್ದು. ಆದರೆ ಇನ್ನೊಂದು ಕಡೆ ಟ್ವಿನ್ ಫ್ಲೇಮ್ ಎನರ್ಜಿ ಜರ್ನಿ ಅಷ್ಟೊಂದು ಸುಲಭವಾಗಿರೋದಿಲ್ಲ. ಇದರಲ್ಲಿ ಸಾಕಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಇದರಲ್ಲಿ ನಿಮ್ಮೊಳಗಡೆ ಇರುವಂಥ ಒಂದು ಹಳೆಯ ಗಾಯಗಳೇನಿದೆ, ಭಯ ಏನಿದೆ, ಅದೆಲ್ಲ ಅದನ್ನು ಕೂಡ ಸ್ವಲ್ಪ
ಒಂದು ಇನ್ಸೆಕ್ಯೂರಿಟಿ ಫೀಲ್ ಅನ್ನೋದು ಬರ್ಬೋದು. ಇದರಲ್ಲಿ ಒಬ್ಬರು ಪ್ರೀತಿ ತೋರಿಸಿದ್ರೆ ಮತ್ತೊಬ್ಬರು ದೂರ ಓಡುವಂಥ ಒಂದು ಬುದ್ಧಿ ಇರೋರಾಗಿರ್ತಾರೆ. ಇಂತಹ ಸಂದರ್ಭಗಳಲ್ಲಿ ಈ ಸಂಬಂಧ ನಿಮಗೆ ಒಂದು ಸ್ವಲ್ಪ ರೆಡ್ ಫ್ಲಾಗ್ ಅಂತ ಕೂಡ ಅನಿಸೋ ರೀತಿ ಕಾಣಿಸ್ತಾ ಇದೆ. ಆದರೆ ನೆನಪಿರಲಿ, ಅವರು ನಿಮಗೆ ನೋವು ಕೊಡಬೇಕು ಅಂತ ಹಾಗೆ ಮಾಡೋದಿಲ್ಲ. ಬದಲಾಗಿ ನಿಮ್ಮಿಬ್ಬರ ನಡುವೆ ಇರುವಂಥ ಒಂದು ಕಾರ್ಮಿಕ್ ಲೆಸನ್ಸ್ ಏನಿದೆ ಅದನ್ನು ಇಲ್ಲಿ ಕ್ಲಿಯರ್ ಮಾಡ್ತಾ ಇರ್ತಾರೆ. ಅದನ್ನು ಕ್ಲಿಯರ್ ಮಾಡೋದಕ್ಕೋಸ್ಕರನೇ ಅವರು ನಿಮ್ಮ ಲೈಫಲ್ಲಿ ಬಂದಿರ್ತಾರೆ. ಸಮ್ಟೈಮ್ಸು ನಿಮ್ಮ ಒಂದು ಟ್ರಿಗರ್ಸ್ ಏನಿದೆ ಅದನ್ನು ದಾಟಿ ನಿಮ್ಮ ಮೇಲೆ ನೀವು ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರೆ ಈ ಕನೆಕ್ಷನ್ ತುಂಬ ಒಂದು ಫ್ಯಾಂಟಾಸ್ಟಿಕ್ ಆಗಿ ಗ್ರೀನ್ ಫ್ಲಾಗ್ ಆಗಿ ಬದಲಾಗುತ್ತೆ. ಈ ಟ್ವಿನ್ ಫ್ಲೇಮ್ ಜರ್ನಿಯಲ್ಲಿ ಬರುವಂಥ ಒಂದು ಕನ್ಫ್ಯೂಷನ್ಸ್ ಏನಿದೆ, ಓವರ್ ಥಿಂಕಿಂಗ್, ಎಮೋಷ್ನಲ್ ಸ್ಟ್ರೆಸ್ ಎಲ್ಲನೂ ಕೂಡ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ನಿಮ್ಮಿಬ್ಬರ ಒಂದು ಕನೆಕ್ಷನಲ್ಲಿ ಶಾಂತಿ ತರೋದಕ್ಕೆ ಕೆಲವೊಂದು ಪವರ್ಫುಲ್ ಕ್ರಿಸ್ಟಲ್ಗಳನ್ನು ಕೂಡ ನೀವು ಉಪಯೋಗ ಮಾಡ್ಬೋದು. ಅದರಲ್ಲಿ ಅಮೆಥಿಸ್ಟ್ ಒಂದು. ಇದನ್ನು ಉಪಯೋಗ ಮಾಡೋದ್ರಿಂದ ನಿಮ್ಮ ಎನರ್ಜಿನ ಇದು ಪ್ರೊಟೆಕ್ಟ್ ಮಾಡುತ್ತೆ. ಅದೇ ರೀತಿ ತುಂಬ ಕನ್ಫ್ಯೂಷನ್ಸ್ ಇದ್ದರೆ ಅದನ್ನು ಕ್ಲಾರಿಟಿ ಕೊಡೋದಕ್ಕೆ, ಮನಸ್ಸಲ್ಲಿ ನೆಮ್ಮದಿಯನ್ನು ತರೋದಕ್ಕೆ ಇದು ನಿಮಗೆ ತುಂಬಾ ಸಹಾಯವನ್ನು ಮಾಡುತ್ತೆ. ಈ ಒಂದು ಕ್ರಿಸ್ಟಲನ್ನು ಹಿಡ್ಕೊಂಡು ಕೆಲವೊಂದು ಅಫರ್ಮೇಷನನ್ನು ಹೇಳ್ಕೊಳ್ಳೋದ್ರಿಂದ ನಿಮ್ಮ ಒಂದು ಜರ್ನಿ ಏನಿದೆ ಅದು ಸುಲಭವಾಗಿ ಹೋಗೋದಕ್ಕೆ, ಯಾವುದೇ ತೊಂದರೆಗಳಿಲ್ಲದೆ ಸಾಗೋದಕ್ಕೆ ಸಹಾಯವನ್ನು ಮಾಡುತ್ತೆ. ಯಾರೆಲ್ಲ 3ನೇ ಕಾರ್ಡನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮಗಾಗಿ ಬಂದಿರುವಂಥ ಕಾರ್ಡ್ ದ ಅನ್ಫಿನಿಶ್ಡ್ ಸ್ಟೋರಿ. ಅಂದರೆ ಈ ಕಾರ್ಡ್ ನೋಡಿದ ತಕ್ಷಣ ನಿಮಗೆ ಅರ್ಥ ಆಗಿರಬಹುದು, ನಿಮ್ಮ ಮತ್ತು ಈ ವ್ಯಕ್ತಿನ ನಡುವೆ ಒಂದು ಕತೆ ಇನ್ನೂ ಕೂಡ ಮುಗ್ದಿಲ್ಲ. ಇದು ಹೆಚ್ಚಾಗಿ ನಿಮ್ಮ ಹಿಂದಿನ ಸಂಬಂಧವನ್ನು ಅಥವಾ ಯಾವುದೇ ಕಾರಣ ಇಲ್ಲದೆ ಅರ್ಧದಲ್ಲೇ ಬಿಟ್ಟು ಹೋಗಿರುವಂತಹ ಒಂದು ಸಂಬಂಧವನ್ನು ಇಲ್ಲಿ ತೋರಿಸ್ತಾ ಇರುವಂಥದ್ದು. ಇದು ಜನ್ಮಾಂತರದ ಒಂದು ಕನೆಕ್ಷನ್ ಕೂಡ ಆಗಿರ್ಬೋದು. ಹಾಗಾದರೆ ಈ ವ್ಯಕ್ತಿ ನಿಮಗೆ ಒಂದು ರೆಡ್ ಫ್ಲಾಗ್ ಆಗ್ತಾರಾ, ಗ್ರೀನ್ ಫ್ಲಾಗ್ ಆಗ್ತಾರಾ ಅಂತ ಕೇಳೋದಾದರೆ ಇದೊಂದು ಅಲರ್ಟ್ ಸಿಗ್ನಲ್ ಅಂತಲೇ ಹೇಳ್ಬೋದು. ಅಂದರೆ ಸದ್ಯದ ಪರಿಸ್ಥಿತಿಲಿ ಇದೊಂದು ದೊಡ್ಡ ರೆಡ್ ಫ್ಲಾಗ್ ಆಗೋ ಸಾಧ್ಯತೆಗಳು ಜಾಸ್ತಿ ಕಾಣಿಸ್ತಾ ಇದೆ. ಯಾಕೆ ಅಂದರೆ ಹಳೆಯ ವ್ಯಕ್ತಿ ಅಥವಾ ಹಳೆಯ ಎನರ್ಜಿ ಮತ್ತೆ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಅಂದರೆ ಹಳೆಯ ಸಮಸ್ಯೆಗಳು ಕೂಡ ಮತ್ತೆ ರಿಪೀಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ವ್ಯಕ್ತಿ ಅವರ ತಪ್ಪನ್ನು ತಿದ್ದುಕೊಂಡು ಒಂದು ಕ್ಲಾರಿಟಿ ಜೊತೆ ಹೊಸದಾಗಿ ಸಂಬಂಧ ಶುರು ಮಾಡೋದಕ್ಕೆ ಬಂದರೆ ಮಾತ್ರ ಇಲ್ಲಿ ಗ್ರೀನ್ ಫ್ಲಾಗ್ ಅಂತ ಅನ್ಕೋಬೋದು. ಆದರೆ ಕೇವಲ ಅವರ ಒಂದು ಒಂಟಿತನ ಕಳಿಬೇಕು ಅನ್ನೋ ಉದ್ದೇಶದಿಂದ ಅವರು ನಿಮ್ಮ ಲೈಫಲ್ಲಿ ಬಂದಿದ್ರೆ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಈ ಕನೆಕ್ಷನಲ್ಲಿ ನಿಮಗೆ ಒಂದು ಕ್ಲೋಷರ್ ಸಿಗೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಬ್ಲೈಂಡಾಗಿ ಇವರನ್ನು ನಂಬೋದಕ್ಕೆ ಹೋಗಬೇಡಿ. ನಿಮ್ಮ ಬೌಂಡರೀಸಲ್ಲಿ ಯಾವಾಗಲೂ ಕೂಡ ನೀವು ಸ್ಟ್ರಾಂಗ್ ಆಗಿ ಇರಬೇಕಾಗುತ್ತೆ. ನಿಮ್ಮ ಲಿಮಿಟೇಷನ್ ಏನು, ಅವರ ಲಿಮಿಟೇಷನ್ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡು ಮುಂದುವರಿಬೇಕಾಗುತ್ತೆ. ಈ ರೀತಿ ಮುಗಿಯದ ಕತೆ ಒಂದು ಗೊಂದಲದಿಂದ ಹೊರಬರೋದಕ್ಕೆ ಅಥವಾ ಹಳೆ ನೋವುಗಳನ್ನು ಮರೆತು ಸರಿಯಾದ ನಿರ್ಧಾರನ ತೆಗೆದುಕೊಳ್ಳೋಕ್ಕೆ ನಾನು ನಿಮಗೊಂದು ಕ್ರಿಸ್ಟಲನ್ನು ನಾನಿಲ್ಲಿ ನಿಮಗೆ ಸಜೆಸ್ಟ್ ಮಾಡ್ಬೋದು. ಅದು ಯಾವುದಂತ ಹೇಳಿದ್ರೆ ಸ್ಮೋಕಿ ಕ್ವಾರ್ಟ್ಸ್ ಅಂತ ಹೇಳ್ತೀವಿ. ಇದನ್ನು ನೀವು ಹಾಕ್ಕೊಳ್ಳೋದ್ರಿಂದ ಈ ಒಂದು ಎಮೋಷ್ನಲ್ ಲಗೇಜ್ ಏನಿರುತ್ತೆ ಅದನ್ನೆಲ್ಲನೂ ದೂರ ಮಾಡೋದಕ್ಕೆ ನಿಮ್ಮಿಂದ ಸಾಧ್ಯ ಆಗುತ್ತೆ. ಇದನ್ನು ಕೈಯಲ್ಲಿ ಹಾಕ್ಕೊಳ್ಳೋದು ಅಥವಾ ಕೈಯಲ್ಲಿ ಹಿಡ್ಕೊಂಡು ನೀವು ಒಂದು ಗ್ರೌಂಡಿಂಗ್ ಪ್ರಾಕ್ಟೀಸ್ ಮಾಡೋದ್ರಿಂದ ಈ ಒಂದು ನೋವೇನಿರುತ್ತೆ ಮರೆಯಲಾಗದೇ ಇರುವಂಥದ್ದಾಗಿರ್ಬೋದು ಅಥವಾ ನಿಮ್ಮಿಬ್ಬರ ಮಧ್ಯೆ ಇರುವಂತಹ ಒಂದು ಸಂಬಂಧ ಸರಿ ಹೋಗೋದಕ್ಕೆ ಕೂಡ ಇದು ನಿಮಗೆ ಸಹಾಯವನ್ನು ಮಾಡುತ್ತೆ. 4ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ರಾ, ಇಲ್ಲಿ ನಮಗೆ ಸಿಗ್ತಾ ಇರುವಂತಹ ಒಂದು ಕಾರ್ಡ್ ಏನಿದೆ ಇದು ಮಿಕ್ಸ್ಡ್ ಸಿಗ್ನಲ್ ಅಂತ ಸಿಗ್ತಾ ಇದೆ. ಅಂದರೆ ಈ ಕಾರ್ಡಲ್ಲಿ ನೀವು ಬಂದಿದೆ ಅಂದರೆ ನೀವು ಪ್ರೀತಿ ಮಾಡ್ತಾ ಇರುವಂಥ ವ್ಯಕ್ತಿ ಏನಿದ್ದಾರೆ ಅವರು ನಿಮ್ಮನ್ನು ತುಂಬಾ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಒಂದಿನ ನಿಮ್ಮನ್ನು ತುಂಬ ಸ್ಪೆಷಲಾಗಿ ಟ್ರೀಟ್ ಮಾಡ್ತಾರೆ, ಮೆಸೇಜ್ ಮೇಲೆ ಮೆಸೇಜ್ ಮಾಡೋದು, ಆದರೆ ಮಾರನೇ ದಿನವೇ ಯಾರೋ ಅನ್ನೋ ರೀತಿ ಒಂದು ಸೈಲೆಂಟಾಗಿ ಬಿಹೇವ್ ಮಾಡೋದು, ಇಗ್ನೋರ್ ಮಾಡೋದು, ಈ ರೀತಿ ಈ ಒಂದು ಹಾಟ್ ಆ್ಯಂಡ್ ಕೋಲ್ಡ್ ಅನ್ನೋ ಒಂದು ವರ್ತನೆ ಏನಿದೆ, ಬಿಹೇವಿಯರ್ ಏನಿದೆ ಅದನ್ನು ನೋಡಿದಾಗ ನೀವು ಕೂಡ ತುಂಬಾ ಭಯ ಪಡ್ತಿರ್ತೀರ, ಕನ್ಫ್ಯೂಸ್ ಆಗ್ತಾ ಇರ್ತೀರ. ಹಾಗಾದರೆ ಇವರು ಗ್ರೀನ್ ಫ್ಲಾಗಾ ಅಥವಾ ರೆಡ್ ಫ್ಲಾಗಾ ಅಂತ ನೋಡೋದಾದರೆ ಖಂಡಿತ ಇವರೊಂದು ರೆಡ್ ಫ್ಲಾಗ್ ಅಂತಲೇ ಹೇಳ್ಬೋದು. ಇಂಗ್ಲೀಷಲ್ಲಿ ಒಂದು ಮಾತಿರುತ್ತೆ, ಮಿಕ್ಸ್ಡ್ ಸಿಗ್ನಲ್ಸ್ ಆರ್ ಆ್ಯಕ್ಚುಲಿ ಎ ಕ್ಲಿಯರ್ ನೋ ಅಂತ. ಅಂದರೆ ನಿಜವಾದ ಪ್ರೀತಿಯಲ್ಲಿ ಅಥವಾ ಸರಿಯಾದ ಕನೆಕ್ಷನಲ್ಲಿ ಗೊಂದಲ ಅನ್ನೋದು ಇರೋದಿಲ್ಲ, ಕನ್ಫ್ಯೂಷನ್ಸ್ ಅನ್ನೋದು ಇರೋದಿಲ್ಲ, ಅಲ್ಲಿ ತುಂಬ ಕ್ಲಾರಿಟಿ ಅನ್ನೋದು ಇರುತ್ತೆ. ಅವರ ಒಂದು ಸ್ವಂತ ಜೀವನದಲ್ಲಿ ಏನಾಗಬೇಕು ಅನ್ನೋ ಒಂದು ಸ್ಪಷ್ಟತೆ ಅವರಲ್ಲಿ ಇಲ್ಲ ಅನ್ನೋದನ್ನು ನೋಡ್ತಾ ಇದ್ದೀವಿ. ಮತ್ತು ಆ ಒಂದು ಕನ್ಫ್ಯೂಷನ್ಸ್ ನಿಮ್ಮನ್ನು ಕೂಡ ಎಳಿತಾ ಇದ್ದಾರೆ. ನಿಮ್ಮ ಎಮೋಷನ್ಸ್ ಜೊತೆ ಆಟ ಆಡೋದಕ್ಕೆ ಯಾರಿಗೂ ಕೂಡ ಅವಕಾಶ ಕೊಡಬಾರ್ದು. ಅವರು ತಾವಾಗಿಯೇ ಬಂದು ಒಂದು ಕ್ಲಾರಿಟಿ ಕೊಡೋವರೆಗೂ ಕೂಡ ನಿಮ್ಮ ಒಂದು ಬೌಂಡರೀಸ್ ಏನಿದೆ ಅದನ್ನು ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಂತ ನೋಡ್ತಾ ಇದ್ದೀವಿ.
ಈ ರೀತಿ ಒಂದು ಕನ್ಫ್ಯೂಷನ್ಸಿಂದ ಹೊರಗಡೆ ಬಂದು ನಿಮ್ಮ ಮನಸ್ಸಿಗೆ ಒಂದು ಕ್ಲಾರಿಟಿ ಸಿಗಬೇಕು, ಶಾಂತಿ ಸಿಗಬೇಕು ಅನ್ನೋದಾದರೆ ನೀವು ಈ ಒಂದು ಕ್ರಿಸ್ಟಲನ್ನು ಉಪಯೋಗ ಮಾಡಬಹುದು. ಕ್ಲಿಯರ್ ಕ್ವಾರ್ಟ್ಸ್ ಅನ್ನೋ ಒಂದು ಕ್ರಿಸ್ಟಲನ್ನು ಉಪಯೋಗ ಮಾಡೋದ್ರಿಂದ ನಿಮ್ಮ ಮನಸ್ಸಲ್ಲಿರುವಂಥ ಒಂದು ಕನ್ಫ್ಯೂಷನ್ಸನ್ನು ತೆಗೆದು ಹಾಕೋಕ್ಕೆ, ಎದುರುಗಡೆ ಇರುವಂಥ ಒಂದು ವ್ಯಕ್ತಿ ಏನಿದ್ದಾರೆ ಅವರ ಒಂದು ಅಸಲಿ ಒಂದು ಸತ್ಯವನ್ನು ತಿಳಿಯೋದಕ್ಕೆ ನಿಮಗೆ ಸಹಾಯ ಆಗುತ್ತೆ. ಈ ಒಂದು ಕ್ರಿಸ್ಟಲನ್ನು ಕೈಯಲ್ಲಿ ಹಿಡ್ಕೊಂಡು ನನ್ನ ಜೀವನದಲ್ಲಿ ನನಗೆ ಒಂದು ಸಂಪೂರ್ಣ ಕ್ಲಾರಿಟಿ ಅನ್ನೋದು ಸಿಗ್ತಾ ಇದೆ, ನನ್ನನ್ನು ರೆಸ್ಪೆಕ್ಟ್ ಮಾಡುವಂಥ, ನಿಜವಾಗ್ಲಿ ಪ್ರೀತಿ ಮಾಡುವಂಥ ವ್ಯಕ್ತಿ ನನ್ನ ಜೊತೆ ಇದ್ದಾರೆ ಅನ್ನೋ ಒಂದು ಅಫರ್ಮೇಷನನ್ನು ಹೇಳ್ಕೊಳ್ಳೋದ್ರಿಂದ ನಿಮ್ಮ ಮಧ್ಯೆ ಇರುವಂತಹ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರ್ಬೋದು ಅಥವಾ ಒಂದು ಕನ್ಫ್ಯೂಷನ್ಸ್ ಅನ್ನೋದನ್ನು ಕ್ಲಿಯರ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ನೆನಪಿರಲಿ, ಟೈಮ್ ಮತ್ತು ಎಮೋಷನ್ಸ್ ಅನ್ನೋದು ತುಂಬಾ ವ್ಯಾಲ್ಯುಬಲ್ ಆಗಿರುತ್ತೆ. ಕನ್ಫ್ಯೂಸ್ ಮಾಡುವಂಥವರ ಹಿಂದೆ ಹೋಗಿ ನಿಮ್ಮ ಎನರ್ಜಿನ ವೇಸ್ಟ್ ಮಾಡ್ಕೊಳ್ಬೇಡಿ. ಬಿ ಸ್ಟ್ರಾಂಗ್. 5ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ರಾ? ನಿಮ್ಮ ವ್ಯಕ್ತಿ ಗ್ರೀನ್ ಫ್ಲಾಗಾ, ರೆಡ್ ಫ್ಲಾಗಾ ಅಂತ ನೋಡೋದಾದರೆ ಫಸ್ಟ್ ಮೂವ್ ಕಾರ್ಡ್ ಬರ್ತಾ ಇದೆ. ಅಂದರೆ ಯಾರು ಈ ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ, ಈಗಾಗಲೇ ನಿಮಗೆ ಅನಿಸಿರುತ್ತೆ ನಿಮ್ಮ ಕಥೆಯಲ್ಲಿ ಎಲ್ಲೋ ಒಂದು ಕಡೆ ಬ್ರೇಕ್ ಆಗಿದೆ ಅಥವಾ ಸ್ಟಕ್ ಆಗಿದ್ದೀರಾ ಅನ್ನೋದು. ಇದರರ್ಥ ನೀವು ಇಷ್ಟಪಡೋ ವ್ಯಕ್ತಿ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಖಂಡಿತವಾಗ್ಲೂ ಇದೆ ಅಂತ. ಆದರೆ ಅವರು ಮುಂದೆ ಬಂದು ತಮ್ಮ ಮನಸ್ಸಲ್ಲಿರುವಂಥ ಮಾತನ್ನು ಹೇಳೋದಕ್ಕೆ, ಮೂವ್ ಮಾಡೋದಕ್ಕೆ ಅವರು ಹಿಂದೆ ಹೋಗ್ತಾ ಇದ್ದಾರೆ. ಬಹುಶಃ ಅವರು ಸ್ವಲ್ಪ ಒಂದು ನಾಚಿಕೆ ಸ್ವಭಾವದವರು ಆಗಿರಬಹುದು, ಅಥವಾ ನಿಮ್ಮ ಕಡೆಯಿಂದ ನೋ ಅಂತ ಉತ್ತರ ಬರುತ್ತೇನೋ ಒಂದು ಭಯ ಅವರಿಗೆ ಕಾಡ್ತಾ ಇರ್ಬೋದು. ಹಾಗಾದರೆ ಈ ಒಂದು ವ್ಯಕ್ತಿ ರೆಡ್ ಫ್ಲಾಗಾ ಅಥವಾ ಗ್ರೀನ್ ಫ್ಲಾಗಾ ಅಂತ ನೋಡೋದಾದರೆ ಇವರೊಂದು ಗ್ರೀನ್ ಫ್ಲಾಗ್ ಅಂತಲೇ ನಾವು ಕನ್ಸಿಡರ್ ಮಾಡ್ಬೋದು. ಯಾಕಂದರೆ ಇಲ್ಲಿ ಅವರ ಫೀಲಿಂಗ್ಸ್ ಜೆನ್ಯೂನ್ ಆಗಿರುವಂಥದ್ದು, ಅವರ ಉದ್ದೇಶ ಕೆಟ್ಟದ್ದಲ್ಲ. ಅವರು ನಿಮ್ಮ ಎಮೋಷನ್ಸ್ ಜೊತೆ ಯಾವುದೇ ನಾಟಕ ಆಡ್ತಾ ಇಲ್ಲ, ಬದಲಾಗಿ ಸಂಬಂಧವನ್ನು ಗೌರವಿಸ್ತಾರೆ. ತುಂಬ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ಅಂತ ಕಾಯ್ತಾ ಇದ್ದಾರೆ. ಇಲ್ಲಿರೋದು ಕೇವಲ ಕಮ್ಯುನಿಕೇಷನ್ ಗ್ಯಾಪ್ ಅಷ್ಟೇ. ಹೀಗಾಗಿ ನೀವು ಅವರಿಗೆ ಒಂದು ಸಣ್ಣ ಹಿಂಟ್ ಕೊಟ್ಟರೆ ಅಥವಾ ನೀವೇ ಧೈರ್ಯ ಮಾಡಿ ಫಸ್ಟ್ ಮೂವ್ ಮಾಡಿದ್ರೆ ಈ ಒಂದು ರಿಲೇಷನ್ಶಿಪ್ ಅನ್ನೋದು ತುಂಬಾ ಒಂದು ಬ್ಯೂಟಿಫುಲ್ ಆಗಿ ಮುಂದೆ ಹೋಗೋ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಈ ಸಮಯದಲ್ಲಿ ನಿಮಗೆ ಅಥವಾ ನಿಮ್ಮ ಪಾರ್ಟ್ನರ್ಗೆ ಬೇಕಾಗಿರೋದು ಸ್ವಲ್ಪ ಧೈರ್ಯ ಮತ್ತು ಆತ್ಮವಿಶ್ವಾಸ. ಇದಕ್ಕಾಗಿ ನೀವು ಈ ಒಂದು ಕ್ರಿಸ್ಟಲನ್ನು ಉಪಯೋಗ ಮಾಡಬಹುದು. ಕಾರ್ನೇಲಿಯನ್ ಅನ್ನೋ ಒಂದು ಕ್ರಿಸ್ಟಲ್ ಬರುತ್ತೆ, ಅದನ್ನು ಉಪಯೋಗ ಮಾಡೋದ್ರಿಂದ ನಿಮ್ಮಲ್ಲಿರುವಂಥ ಒಂದು ಧೈರ್ಯ ಜಾಸ್ತಿ ಆಗೋದಕ್ಕೆ ಸಹಾಯ ಆಗುತ್ತೆ. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಬೇಕಾಗಿರುವಂಥ ಒಂದು ಕಾನ್ಫಿಡೆನ್ಸನ್ನು ಕಾರ್ನೇಲಿಯನ್ ನಿಮಗೆ ಕೊಡುತ್ತೆ. ಅಷ್ಟೇ ಅಲ್ಲದೆ ಈ ಒಂದು ಕ್ರಿಸ್ಟಲನ್ನು ಕೈಯಲ್ಲಿ ಹಿಡ್ಕೋಬೋದು ಅಥವಾ ಬ್ರೇಸ್ಲೆಟ್ ರೀತಿ ಕೂಡ ಉಪಯೋಗ ಮಾಡಬಹುದು. ಹಿಡ್ಕೊಂಡು ನೀವು ಈ ಒಂದು ಅಫರ್ಮೇಷನನ್ನು ಹೇಳ್ಕೋಬೇಕಾಗುತ್ತೆ. ನಾನು ಸಂಪೂರ್ಣ ಆತ್ಮವಿಶ್ವಾಸದಿಂದ ಇದ್ದೇನೆ, ಸರಿಯಾದ ಹೆಜ್ಜೆ ಇಡೋದಕ್ಕೆ ನನ್ನಲ್ಲಿ ತುಂಬಾ ಧೈರ್ಯ ಇದೆ, ಸುಂದರವಾದ ಪ್ರೀತಿನ ಸ್ವೀಕಾರ ಮಾಡೋದಕ್ಕೆ ನಾನು ಸಿದ್ಧರಾಗಿದ್ದೇನೆ ಅನ್ನೋ ಒಂದು ಪಾಸಿಟಿವ್ ಅಫರ್ಮೇಷನನ್ನು ಹೇಳ್ಕೊಳ್ಳೋದ್ರಿಂದ ನಿಮ್ಮ ಮಧ್ಯೆ ಇನ್ನೂ ಒಂದು ಬ್ಯೂಟಿಫುಲ್ ಆಗಿರೋ ರಿಲೇಷನ್ಶಿಪ್ ಬರೋದಕ್ಕೆ ಸಹಾಯ ಆಗುತ್ತೆ. ಕೆಲವೊಂದು ಸಲ ನಮ್ಮ ಜೀವನದ ಅತಿ ಸುಂದರವಾದ ಕಥೆಗಳು ನಾವು ಇಡೋ ಒಂದು ಸಣ್ಣ ಹೆಜ್ಜೆಯಿಂದ ಶುರುವಾಗುತ್ತೆ. ಧೈರ್ಯ ಮಾಡಿ. ಆಲ್ ದ ಬೆಸ್ಟ್. ಮಾನಸಿಕ ಸಮಸ್ಯೆಗಳಿಗೆ ಆಗಿರ್ಬೋದು ಅಥವಾ ದೈಹಿಕ ಸಮಸ್ಯೆಗಳಿಗೆ ಆಗಿರ್ಬೋದು, ಎಲ್ಲ ಒಂದು ಸಮಸ್ಯೆಗಳು ಕೂಡ ಕ್ರಿಸ್ಟಲ್ಗಳಲ್ಲಿ ನಾವು ಪರಿಹಾರವನ್ನು ಪಡ್ಕೋಬೋದಾಗಿರುತ್ತೆ. ನಿಮಗೇನಾದರೂ ಈ ರೀತಿ ಒಂದು ಸಮಸ್ಯೆಗಳಿದ್ದರೆ ಖಂಡಿತವಾಗ್ಲೂ ನಮ್ಮನ್ನು ಸಂಪರ್ಕ ಮಾಡಿ ಯಾವ ಕ್ರಿಸ್ಟಲನ್ನು ಉಪಯೋಗ ಮಾಡಬಹುದು ಅಂತ ತಿಳ್ಕೊಬೋದಾಗಿರುತ್ತೆ. 6ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ರಾ? ಇಲ್ಲಿ ನಮಗೆ ಸಿಗ್ತಾ ಇರುವಂಥದ್ದು ಅಪಾಲಜಿ ಕಾರ್ಡ್. ಅಂದರೆ ನಿಮಗೆ ಬಹಳ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಕಾರ್ಡ್ ಅನ್ನೋದು ಸಿಕ್ಕಿದೆ. ನೀವು ಮನಸ್ಸಿನಲ್ಲಿ ಅಂದ್ಕೊಂಡಿರುವಂಥ ಆ ವ್ಯಕ್ತಿ ಅವರು ಮಾಡಿರೋ ಒಂದು ತಪ್ಪಿನ ಅರಿವು ಅವ್ರಿಗೆ ಈಗಾಗಲೇ ಆಗಿದೆ ಅನ್ನೋದು ನೋಡ್ತಾ ಇದ್ದೀವಿ. ನಿಮ್ಮಿಬ್ಬರ ನಡುವೆ ಇತ್ತೀಚೆಗೆ ಏನೋ ಒಂದು ಜಗಳ ಆಗಿರ್ಬೋದು ಅಥವಾ ಮನಸ್ತಾಪ, ಸಮ್ಟೈಮ್ಸ್ ಇಲ್ಲಿ ಬ್ರೇಕಪ್ ಆಗಿರೋ ಚಾನ್ಸಸ್ ಕೂಡ ಕಾಣಿಸ್ತಾ ಇದೆ. ಈಗ ಆ ವ್ಯಕ್ತಿ ತಮ್ಮ ಈಗೋ ಬಿಟ್ಟು ನಿಮ್ಮ ಬಳಿ ಒಂದು ಸಾರಿ ಕೇಳಬೇಕು ಅಂತ ಕಾಯ್ತಾ ಇದ್ದಾರೆ ಅಥವಾ ಮೆಸೇಜ್ ಕೂಡ ಮಾಡಬಹುದು. ಹಾಗಾದರೆ ಇದು ಗ್ರೀನ್ ಫ್ಲಾಗಾ, ರೆಡ್ ಫ್ಲಾಗಾ ಅಂತ ನೋಡೋದಾದರೆ ಇವರೊಂದು ಯೆಲ್ಲೋ ಫ್ಲಾಗ್ ಅಂತ ಹೇಳ್ಬೋದು. ಅಂದರೆ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ಅಂತ. ಯಾಕೆ ಅಂದರೆ ಬರೀ ಬಾಯಲ್ಲಿ ಸಾರಿ ಅಂತ ಹೇಳೋದು ತುಂಬಾ ಸುಲಭ, ಆದರೆ ಅಸಲಿಯಾಗಿ ಅವರ ಮನಸ್ಸಲ್ಲಿ ಏನಿದೆ ಅನ್ನೋದು, ಅವರ ಒಂದು ಬಿಹೇವಿಯರಲ್ಲಿ ಒಂದು ಚೇಂಜಸನ್ನು ನೀವು ನೋಡಬೇಕಾಗುತ್ತೆ. ಅವರು ನಿಜವಾಗ್ಲೂ ಅವರ ತಪ್ಪನ್ನು ತಿದ್ಕೊಂಡಿದ್ದಾರಾ, ಮತ್ತೆ ಆ ಒಂದು ತಪ್ಪನ್ನು ರಿಪೀಟ್ ಮಾಡೋದಿಲ್ಲ ಅನ್ನೋದು ಅವರ ಆ್ಯಕ್ಷನ್ ಮೂಲಕ ಅವರು ನಿಮಗೆ ತೋರಿಸಿದಾಗ ಇವರೊಂದು ಗ್ರೀನ್ ಫ್ಲಾಗ್ ಅಂತ ನೀವು ತಿಳ್ಕೊಬೋದು. ಆದರೆ ತಪ್ಪು ಮಾಡೋದು, ಆಮೇಲೆ ಬಂದು 10 ಸಾರಿ ಕೇಳೋದು, ಮತ್ತು ಅದೇ ತಪ್ಪನ್ನು ಮಾಡೋದು, ಅದೇ ರೀತಿ ಇದ್ದಾಗ ಇದನ್ನು ಟಾಕ್ಸಿಕ್ ಅಂತ ಹೇಳ್ಬೋದು.
ಯಾವೆಲ್ಲ ಒಂದು ರಿಪೀಟೆಡ್ ಆಗಿ ತಪ್ಪು ಮಾಡೋದು ಮತ್ತೆ ಬರೋದು ಈ ರೀತಿ ಮಾಡ್ತಿರ್ತಾರಲ್ವ, ಅದೆಲ್ಲ ಕೂಡ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ ಆಗಿರುತ್ತೆ. ಕಣ್ಣು ಮುಚ್ಕೊಂಡು ಅವರ ಮಾತನ್ನು ನಂಬೇಡಿ. ಆಗ ಇದು ಖಂಡಿತವಾಗ್ಲೂ ಒಂದು ರೆಡ್ ಫ್ಲಾಗ್ ಆಗಿ ಕನ್ವರ್ಟ್ ಆಗುತ್ತೆ. ಕೇವಲ ಮಾತುಗಳಲ್ಲಿ ಹೇಳುವಂಥದ್ದು ಏನಿರುತ್ತೆ ಅದನ್ನು ಯಾವತ್ತೂ ನಂಬಾರ್ದು. ಅವರ ಬಿಹೇವಿಯರನ್ನು ನೋಡಿ ಮುಂದೆ ನಿರ್ಧಾರ ಮಾಡಬೇಕಾಗುತ್ತೆ. ಯಾರನ್ನಾದರೂ ಕ್ಷಮಿಸೋದು ಅಷ್ಟೊಂದು ಸುಲಭ ಆಗಿರೋದಿಲ್ಲ. ಜೊತೆಗೆ ಹಳೆ ನೋವಿನಿಂದ ಹೊರಗಡೆ ಬಂದು ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ನೀವೊಂದು ಪವರ್ಫುಲ್ ಕ್ರಿಸ್ಟಲನ್ನು ಉಪಯೋಗ ಮಾಡಬಹುದು. ರೋಡನೈಟ್ ಅನ್ನೋ ಒಂದು ಕ್ರಿಸ್ಟಲನ್ನು ಉಪಯೋಗ ಮಾಡೋದ್ರಿಂದ ಇದೊಂದು ಎಮೋಷ್ನಲ್ ಹೀಲಿಂಗಿಗೆ ತುಂಬಾ ಉಪಯೋಗ ಆಗುತ್ತೆ. ಇದು ನಿಮ್ಮ ಒಂದು ಹಾಟ್ ಆಗಿರುವಂಥದ್ದು ಏನಿರುತ್ತೆ, ನೋವಿನ ಒಂದು ಎಮೋಷ್ನಲ್ ಫೀಲ್ ಏನಿರುತ್ತೆ ಅದನ್ನು ವಾಸಿ ಮಾಡೋದಕ್ಕೆ, ಬೇರೆಯವರನ್ನು ಬ್ಲೈಂಡ್ ಆಗಿ ನಂಬದೇ ಇರೋ ರೀತಿ ಇದು ನಿಮಗೆ ಬ್ಯಾಲೆನ್ಸಿಂಗ್ ಆಗಿರೋದಕ್ಕೆ ಹೆಲ್ಪ್ ಆಗುತ್ತೆ. ಈ ಒಂದು ಕ್ರಿಸ್ಟಲನ್ನು ಕೈಯಲ್ಲಿ ಹಿಡ್ಕೊಂಡು ನಾನು ಹಳೆ ನೋವುಗಳನ್ನು ರಿಲೀಸ್ ಮಾಡ್ತಾ ಇದ್ದೇನೆ ಮತ್ತು ನಿಜವಾದ ಪ್ರೀತಿ, ಬದಲಾವಣೆ, ಗೌರವನ ಸ್ವೀಕಾರ ಮಾಡ್ತಾ ಇದ್ದೇನೆ ಅಂತ ಸ್ಟ್ರಾಂಗ್ ಆಗಿ ಒಂದು ಪಾಸಿಟಿವ್ ಅಫರ್ಮೇಷನನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ ತುಂಬಾ ಉಪಯೋಗ ಇರುತ್ತೆ. ಸೆಕೆಂಡ್ ಚಾನ್ಸ್ ಕೊಡೋದು ತಪ್ಪಲ್ಲ, ಆದರೆ ಆ ಚಾನ್ಸ್ ಅವ್ರಿಗೆ ಯೋಗ್ಯರಾಗಿದ್ದಾರಾ ಅಂತ ಪರೀಕ್ಷೆ ಮಾಡೋದು ಖಂಡಿತವಾಗ್ಲೂ ನಿಮ್ಮ ಜವಾಬ್ದಾರಿಯಾಗಿರುತ್ತೆ. ಆದಷ್ಟು ಸ್ಮಾರ್ಟಾಗಿ ಯೋಚನೆ ಮಾಡಿ. ಸೊ ಇದಾಗಿತ್ತು ಈ ದಿನದ ರೀಡಿಂಗ್. ಯಾವ ಕಾರ್ಡನ್ನು ಆಯ್ಕೆ ಮಾಡ್ಕೊಂಡಿದ್ರಿ, ಅದು ನಿಮಗೆ ಹೊಂದಾಣಿಕೆ ಆಗಿದೆಯೋ ಇಲ್ವೋ ಅನ್ನೋದನ್ನು ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಯಾರಿಗಾದರೂ ಈ ರೀತಿ ಗೈಡೆನ್ಸ್ ಬೇಕಿದೆ ಅಂತ ಅನಿಸಿದ್ರೆ ಶೇರ್ ಮಾಡೋದನ್ನು ಮರಿಬೇಡಿ. ಪಕ್ಕದಲ್ಲಿರುವಂಥ ಒಂದು ಹೈಪ್ ಬಟನನ್ನು ಪ್ರೆಸ್ ಮಾಡೋದ್ರಿಂದ ಈ ಒಂದು ವಿಡಿಯೋ ತುಂಬ ಜನಕ್ಕೆ ರೀಚ್ ಆಗೋದಕ್ಕೆ ನನಗೆ ಸಹಾಯ ಆಗುತ್ತೆ. ಹಾಗಾಗಿ ಖಂಡಿತ ಪ್ರೆಸ್ ಮಾಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ನ ನೋಡಬೇಕು ಅನ್ನೋದಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಒಂದು ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರಿಂದ ನಾನು ಯಾವಾಗೆಲ್ಲ ಒಂದು ವಿಡಿಯೋಸನ್ನು ಅಪ್ಲೋಡ್ ಮಾಡ್ತೀನಿ ನೀವು ಮಿಸ್ ಮಾಡದೆ ನೋಡ್ಬೋದಾಗಿರುತ್ತೆ. ಸದಾ ನಗ್ನಾಗ್ತಾ ಇರಿ, ಪಾಸಿಟಿವ್ ಆಗಿರಿ ಮತ್ತು ಮೊದಲು ನಿಮ್ಮನ್ನು ನೀವು ಪ್ರೀತಿ ಮಾಡೋದನ್ನು ಕಲೀರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅದುವರೆಗೂ ಮಿಸ್ಟಿಕ್ ಎರಾ ಚಾನಲ್ನಲ್ಲಿ ವಿಡಿಯೋಸನ್ನು ನೋಡ್ತಾ ಇರಿ. ಯಾರಿಗೆಲ್ಲ ಒಂದು ಪರ್ಸ್ನಲ್ ರೀಡಿಂಗ್ಸ್ ಬೇಕಾಗಿದೆ ಸ್ಕ್ರೀನಲ್ಲಿ ಕಾಣ್ತಿರೋ ನಂಬರಲ್ಲಿ ನಮ್ಮನ್ನು ಸಂಪರ್ಕ ಮಾಡಬಹುದು. ಧನ್ಯವಾದಗಳು. ಶುಭ ದಿನ.